ಇನ್ನ ದೇವ್ರು ನನ್ನನ್ನ ಕರೆಸ್ಕೊಂಡ್ಬಿಟ್ರೆ ಸಾಕು. ಅಮ್ಮ ಅದೆಲ್ಲ ಮಾತಾಡ್ಬಾರ್ದು, ಸುಮ್ನಿರು. ಅಯ್ಯೋ ಹುಚ್ಚಿ, ಎಲ್ರೂ ಒಂದಲ್ಲ ಒಂದಿನ ಸಾಯ್ಲೇಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಳ್ತೀಯ? ನಿನ್ನಮ್ಮ ಈ ಭೂಮಿಗೆ ಬಂದ ಕೆಲ್ಸ ಎಲ್ಲ ಮುಗೀತು ಕಡೆ. ಸುಮ್ನಿರಮ್ಮ. ಈಗ ಯಾರು ಹೇಳಿದ್ ನಿನಗೆ ಕೆಲ್ಸ ಮುಗೀತು ಅಂತ? ಇನ್ನೊಂದು ಕೆಲ್ಸ ಬಾಕಿ ಇದೆ. ಇನ್ನೊಂದು ಕೆಲ್ಸನ? ಯಾವ್ದ್ಯಾವ್ದು? ಮೊದ್ಲು ಸೂರ್ಯ ಅವ್ರನ್ನ ಹುಡುಕ್ಬೇಕು, ಅವ್ರನ್ನ ಮನೆಗ್ ಕರ್ಕೊಂಡ್ ಬರ್ಬೇಕು. ನಮ್ಮನೆ ತುಂಬು ಕುಟುಂಬ ಆಗೋದನ್ನ ನೀನ್ ನೋಡೋದ್ ಬೇಡ್ವಾ? ಅಲ್ಲಮ್ಮ, ಆಗಷ್ಟೇ ನೀನ್ ಹೇಳ್ತಿದ್ದೆ ವಿಕ್ಕಿ ಮಗು ದೊಡ್ಡದಾಗಿ ಅವ್ನ್ ಮದ್ವೆ ನೋಡೋ ತನಕ ನನ್ಗೇನು ಆಗಲ್ಲ ಅಂತ. ಮತ್ ಹೀಗ್ ಮಾತಾಡ್ತಿದ್ಯಾ? ಓ ಹೌದಲ್ವಾ? ಹೌದೌದು, ನಾನು ಹೇಳಿದ್ದೆ, ನಾನೇ ಮರ್ತ್ಬಿಟ್ಟೆ ನೋಡು. ದೇವ್ರೆ ದೇವ್ರೆ ದೇವ್ರೆ, ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ರಿಜೆಕ್ಟ್ ಮಾಡ್ಬಿಡು. ಈಗ ಹೊಸದಾಗಿ ಕೇಳ್ಕೊಳ್ಳೋ ರಿಕ್ವೆಸ್ಟ್ ನ ಕೇಳಿಸ್ಕೊ. ಏನದು ಗುಡ್ ನ್ಯೂಸ್? ಅಮ್ಮ, ನಮ್ಮ ಅತ್ತೆ ಸಿಕ್ಬಿಟ್ರು. ಏನು ಏನ್ ಹೇಳ್ತಿದ್ದೆ ನೀನು? ನೀವತ್ತೆ ಸಿಕ್ಬಿಟ್ರ? ಎಲ್ ಸಿಕ್ಕಿದ್ರು, ಹೇಗ್ ಸಿಕ್ಕಿದ್ರು? ಇಷ್ಟ ದಿನ ಎಲ್ಲಿದ್ರಂತೆ? ಅಮ್ಮ, ನಮ್ಮ ಅತ್ತೆ ವೈದೇಹಿ ಅವರು, ಬೇರೆ ಯಾರು ಅಲ್ಲ, ನಮ್ಮ ಮನೆಯಲ್ಲೇ ಇದ್ರಲ್ಲ ವೈಜಯಂತಿ ಅವರು, ಅವರೇ ವಿಕ್ಕಿ ಅವ್ರ ತಾಯಿ. ಏನು ವೈಜಯಂತಿ ಅವರೇ ವೈದೇಹಿನ? ಏನ್ ಹೇಳ್ತಿದ್ಯಾ ಆರ್ತಿ ನೀನು? ಅಮ್ಮ, ಕನ್ಫ್ಯೂಸ್ ಮಾಡ್ಕೋಬೇಡ. ಅದೇನಾಯ್ತು ಅಂದ್ರೆ, ವೇದಾಂತ್ ವೆಂಚರ್ಸ್ನ ಮುಂದಿನ CEO ಅತ್ತೆ, ಪ್ಲೀಸ್ ಬನ್ನಿ. ನಾನು ಕರೆದಿದ್ದು ನಿಮ್ಮನ್ನಲ್ಲ, ನಮ್ಮ ಅತ್ತೆನ, ವೈದೇಹಿ ಅತ್ತೆ. ನಾನು ಕರಿತಿರೋದು ನಿಮ್ಮನ್ನೇ. ಬನ್ನಿ ಅತ್ತೆ, ಇವರೇ ನಮ್ಮತ್ತೆ, ವೈದೇಹಿ ಸೂರ್ಯನಾರಾಯಣ ವಸಿಷ್ಠ. ಇದೆಲ್ಲ ಮಾಡಿದ್ದು ಅಮ್ಮು ಕಣಮ್ಮ. ಅವಳೇ ವೈದೇಹಿ ಅತ್ತೆ ಊರಿಗೆ ಹೋಗಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಂದು ಇದನ್ನೆಲ್ಲ ಮಾಡಿದ್ದು. ಅಲ್ಲ ಆರ್ತಿ, ಇಷ್ಟೆಲ್ಲ ಕೆಲ್ಸನ ನಮ್ಮ ಅಮ್ಮನೇ ಮಾಡಿದ್ಲಾ? ಅವಳು ನಿಜವಾಗ್ಲೂ ಸೂಪರ್ ಕಣೆ. ಅದಿರ್ಲಿ, ಅಲ್ಲ ಆರ್ತಿ, ಇಷ್ಟ ದಿನ ಅವರು ನಿಮ್ಮ ಮನೇಲೇ ಇದ್ರಲ್ವಾ? ನಾನೇ ವೈದೇಹಿ ಅಂತ ಯಾಕೆ ಹೇಳಿಲ್ಲ ಅವರು? ಗೊತ್ತಿಲ್ಲ ಅಮ್ಮ. ಇದೆಲ್ಲ ಸುಹಾಸಿನಿ ಅವ್ರಿಗೆ ಗೊತ್ತಿತ್ತು ತಾನೆ? ಅವ್ರು ಯಾಕೆ ವಿಷಯನ ಮುಚ್ಚಿಟ್ರು? ಅದು ನನಗೆ ಗೊತ್ತಿಲ್ಲ ಅಮ್ಮ. ಇದೇ ಪ್ರಶ್ನೆನ ನಾನು ಸುಹಾಸಿನಿ ಅತ್ತೆ ಕೇಳೋಣ ಅಂದ್ರೆ ಅವ್ರು ಕಾಣಿಸ್ತಾನೆ ಇಲ್ಲ. ಆರ್ತಿ, ನನಗೆ ಯಾಕೋ ನೀವು ಸುಹಾಸಿನಿ ಅತ್ತೆ ಮೇಲೆ ಅನುಮಾನ ಬರ್ತಿದೆ ಕಣೆ. ನಮ್ ಎಲ್ರಿಗೂ ಅಷ್ಟೇ ಅಮ್ಮ, ಅವ್ರ ಮೇಲೆ ಡೌಟು. ಸರಿ ಅಮ್ಮ, ನಾನು ಆಮೇಲೆ ಮಾಡ್ತೀನಿ. ಏ ಆರ್ತಿ, ನಿಮ್ನೆ ಕೇಳ್ತಿರೋದು. ಹೀಗೆ ಹೋಗ್ತಾ ಇದ್ದೀರಾ? ನಮ್ ಕೈಗೂ ಸಿಕ್ತೇನೆ ತಲೆ ಮುಚ್ಕೊಂಡು ಹೋಗ್ತಾ ಇದೀರಲ್ಲ, ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತನ? ಮದರ್ ಇಂಡಿಯಾ, ಸತ್ಯ ಗೊತ್ತಾದ್ಮೇಲೆ ಸುಳ್ಳು ಹೇಳೋದಕ್ಕೆ ಮನಸ್ಸಿರಬಾರ್ದು. ಅದ್ ಹಾಗಲ್ಲ ಧ್ರುವ. ನಾನು ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು ಮದರ್ ಇಂಡಿಯಾ. ನೀವೊಬ್ರೆ ಬುದ್ಧಿವಂತರು ಅಂತ ಅನ್ಕೋಬೇಡಿ ಮದರ್ ಇಂಡಿಯಾ. ನಾನು ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಇವತ್ತು ಆಫೀಸಲ್ಲಿ ಏನಾಗುತ್ತೆ ಅಂತ ವಿಷಯನೇ ಗೊತ್ತಿತ್ತು. ಅದಕ್ಕೆ ಮೊದಲೇ ನಮ್ಮ ಫ್ರೆಂಡ್ಸ್ ನಿಮ್ ಹಿಂದೆ ಬಿಟ್ಟಿದ್ದೆ. ಅವರೇ ನಿಮ್ನ ಫಾಲೋ ಮಾಡಿ ಎಲ್ಲಾನು ಅಪ್ಡೇಟ್ ಮಾಡ್ತಾ ಇದ್ರು. ಇವಾಗ ನಿಮ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಬನ್ನಿ ಮನೆಗೆ ಹೋಗೋಣ. ಬನ್ನಿ ಮನೆಗೆ. ತಪ್ಪಿನ ಲೆಕ್ಕಾಚಾರ ಎಲ್ಲ ಸಿದ್ಧ ಆಗಿದೆ. ಮದರ್ ಇಂಡಿಯಾ ನಿಮ್ಗೆ ಹೇಳ್ತಿರೋದು, ಬನ್ನಿ ಮನೆಗೆ ಹೋಗೋಣ. ಸುಹಾಸಿನಿ, ಇಲ್ಲಿ ಪ್ರತಿಯೊಬ್ಬರ ತಲೆಯಲ್ಲೂ 1000 ಪ್ರಶ್ನೆ ಓಡ್ತಾ ಇದೆ. ಅಲ್ಲ, ಅವ್ರಿಗೆ ಉತ್ತರ ಕೊಡಕ್ಕಾಗದೆ ಹೇಡಿ ತರ ಓಡ್ ಹೋಗ್ತಿದ್ಯಲ್ಲ, ಹಚ್ಕೆ ಆಗಲ್ವಾ ನಿನಗೆ? ಮದರ್ ಇಂಡಿಯಾ, ಅಮ್ಮ ಅಷ್ಟು ಕೇಳ್ತಿದಾರಲ್ವಾ, ಮಾತಾಡಿ. ಸುಹಾಸಿನಿ, ನಿನಗೆ ಹೇಳ್ತಾ ಇರೋದು, ಮಾತಾಡು. ಈಗ ಯಾಕೆ ಹಳೆದಿಲ್ಲ? ನಿನ್ನ ಮಕ್ಕಳಿಗೆ ನೀನ್ ಸಿಕ್ಕಾಯ್ತಲ್ಲ, ನೀನೇ ಈ ಮನೆ ಯಜಮಾನಿ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಈಗ ಹಳೆ ಗಾಯನ ಕೆದಕಿ ಹುಣ್ಣು ಮಾಡೋದು ಯಾಕೆ? ಸುಮ್ಮನೆ ಇದ್ಬಿಡೋಣ.
ಇಲ್ಲ ಅತ್ತೆ, ಆಗಿದಾಗೋಯ್ತು ಅಂತ ಸುಮ್ಮನೆ ಬಿಟ್ಬಿಡೋದಕ್ಕಂತೂ ಆಗಲ್ಲ. ಯಾಕಂದ್ರೆ ನೀವು ಹೇಳಿರೋದು ಚಿಕ್ಕ ಸುಳ್ಳಲ್ಲ, ತುಂಬಾ ದೊಡ್ಡ ಸುಳ್ಳು. ನೀವು ಬರೀ ನಮ್ಮ ಅತ್ತೆಗೆ ಮಾತ್ರ ಮೋಸ ಮಾಡಿರೋದಲ್ಲ, ನಮ್ಮೆಲ್ರಿಗೂ ಮೋಸ ಮಾಡಿದ್ದೀರಾ. ನೋಡಿ ಅತ್ತೆ, ನೀವಾಗ ನೀವೇ ನಿಜ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಸತ್ಯನ ಹೇಗೆ ಹೊರಗೆ ಹಾಕ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮಾತಾಡಿ ಅತ್ತೆ, ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಉತ್ತರ ಇಲ್ಲ, ಅದಕ್ಕೆ ನೀವು ಮಾತಾಡ್ತಿಲ್ಲ. ನಮ್ಮ ಅತ್ತೆ 25 ವರ್ಷ ಎಲ್ಲಿದ್ರು? ಇವ್ರು ಈ ಮನೆಗೆ ಬಂದ್ಮೇಲೂ ಇವರೇ ನಮ್ಮತ್ತೆ, ಇವರೇ ವೇದಾಂತ್ ತಾಯಿ ಅನ್ನೋ ಸತ್ಯನ ಯಾಕೆ ಎಲ್ರಿಂದ ಮುಚ್ಚಿಟ್ರಿ? ಮಾತಾಡಿ ಅತ್ತೆ, ಎಲ್ರೂ ಪ್ರಶ್ನೆ ಮಾಡ್ತಾರೆ ತಾನೆ. ಯಾಕೆ ಸ್ವಂತ ಅಕ್ಕನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದೀರಾ? ಅತ್ತೆ, ನೀವು ಈ ರೀತಿ ಏನು ಮಾತಾಡದೆ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ರೆ ಏನರ್ಥ? ತಪ್ಪು ಮಾಡಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಇವ್ರ ಪ್ರಶ್ನೆಗೆಲ್ಲ ತಲೆ ಎತ್ತಿ ಉತ್ತರ ಕೊಡಿ. ಬಾಬಾ, ಇವ್ರೇನು ಮಾತಾಡೋದಿಲ್ಲ. ಮಾತಾಡಿಯಾ? ಕೊನೆ ಸರಿ ಕೇಳ್ತಾ ಇದ್ದೀನಿ, ಮಾತಾಡ್ತೀರಾ ಇಲ್ವಾ? ಇವಾಗ ನೀವು ಹೇಳಿಲ್ಲ ಅಂದ್ರೆ ನನ್ನ ಭಾಷೆಲಿ ಕೇಳಬೇಕಾಗತ್ತೆ. ಹೌದು, ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಿ. ನನ್ನಂಥವಳು ಬದುಕಿರಬಾರ್ದು. ನಾನು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಅಂದ್ರೆ ಅದು ಸಾವೇ. ಪ್ಲೀಸ್ ಮಾತಾಡಿಯಾ? ಡ್ರಾಮಾ ಮಾಡಬೇಡಿ, ನಿಜ ಹೇಳಿ. ಇಲ್ಲ ಧ್ರುವ, ನಾನು ಡ್ರಾಮಾ ಮಾಡ್ತಾ ಇಲ್ಲ. ನೀನ್ ಈಗಲೇ ನನ್ನನ್ನು ಇಲ್ಲೇ ಕೊಂದು ಹಾಕಿದ್ರೂ ಪರವಾಗಿಲ್ಲ, ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲಿಗೆ ಕಳಿಸಿದ್ರೂ ಪರವಾಗಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಆಗಬೇಕು. ನನ್ನ ಸ್ವಂತ ಅಕ್ಕನ ಬಗ್ಗೆನೇ ನಾನು ಸುಳ್ಳು ಹೇಳಿದ್ದೀನಿ. ಈ ಮನೆಗೆ ಅಮ್ಮ ಅಂತ ಕರಿತಾ ಇದ್ದ ಈ ಮನೆ ಮಕ್ಕಳಿಗೆ ನಾನು ದ್ರೋಹ ಮಾಡಿದ್ದೀನಿ. ನಾನು ತುಂಬಾ ಕೆಟ್ಟವಳು. ಮದರ್ ಇಂಡಿಯಾ ಕೋಪ ಬರ್ತಾ ಇದ್ದೀರಾ? ನಾಟಕ ಆಡಬೇಡಿ. ನಿಮ್ಮ ಮಾತನ್ನ ನಂಬೋರು ಇಲ್ಲಿ ಯಾರು ಇಲ್ಲ. ಹೇಳಿ, ನನಗೆ ವಿಕ್ಕಿ ಅಣ್ಣಗೆ ಆಕ್ಸಿಡೆಂಟ್ ಮಾಡ್ಸಿದ್ದು ನೀವೇ ತಾನೇ? ವೇದಾಂತ್ ಅಣ್ಣ ಕಿಡ್ನಾಪ್ ಮಾಡ್ಸಿದ್ದು, ಈ ಮನೆಗೆ ಚಂದ್ರಕಲಾ ಅಂತ ಒಂದು ಹೆಂಗಸನ್ನ ಕರ್ಕೊಂಡ್ ಬಂದಿದ್ದು, ಇವಾಗ ಅಪ್ಪಾಜಿನ ಕಿಡ್ನಾಪ್ ಮಾಡ್ಸಿರೋದು ನೀವೇ ತಾನೇ? ಯಾಕೆ ಹಿಂಗ್ ಮಾಡಿದ್ರಿ ಹೇಳಿ? ನೀನು ಹೇಳಿದ್ರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳಿದೆ ಧ್ರುವ. ನಿಜ, ನಿಮ್ಮೆಲ್ಲರ ಕಣ್ಣಿಗೆ ನಾನಿವತ್ತು ತುಂಬಾ ಕೆಟ್ಟವಳಾಗಿ ಕಾಣ್ತಾ ಇದ್ದೀನಿ. ಆದ್ರೆ ನಿಜವಾಗ್ಲೂ ನಾನು ಅಸಹಾಯಕಳು. ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಅದನ್ನೆಲ್ಲ ನಾನಾಗೆ ಮಾಡಿದ್ದಲ್ಲ. ನನ್ನ ಕೈಯಲ್ಲಿ ಮಾಡಿಸಿದ್ದು ಏನು? ಅಗ್ನಿ ಸತ್ತಿಲ್ವಾ? ಇರುವಂತೆ ಮದರ್ ಇಂಡಿಯಾ, ಹಾಗಂತ ಯಾರೋ ಕಾಲ್ ಮಾಡಿದ್ದಾನೆ. ಇಲ್ಲ, ಅವನ ಮಾತಲ್ಲಿ ಸತ್ಯ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅವತ್ತು ಅಪ್ಪಾಜಿ ಉಳ್ಕೊಂಡು ಅಗ್ನಿ ಮನೆಗೆ ಹೋದಾಗ ಅಗ್ನಿಗೆ ಚಾಕು ಚುಳಿತು ಅಷ್ಟೇ. ನಾವು ಅವತ್ತು ಅವನ ಬಗ್ಗೆ ತುಂಬ ತಿಳ್ಕೊಳಕ್ಕೆ ಹೋಗಲಿಲ್ಲ. ಮೇ ಬಿ ಅವತ್ತು ಅವನು ಸತ್ತಿರ್ಲಿಲ್ಲ ಅನ್ಸುತ್ತೆ. ಪ್ರತಿಯೊಂದು ಅಕ್ಕಿ ಕಾಳಲ್ಲೂ ಇನ್ನೊಂದು ಹೆಸರು ಬರೆದಿರುತ್ತಲ್ಲ, ಹಾಗೆ ಅಗ್ನಿ ನನ್ನ ಕೈಯಿಂದ ಸಾಯ್ಬೇಕು ಅಂತ ಬರ್ದಿರ್ಬೇಕು. ಇಲ್ಲ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಗ್ನಿ ಸಾವು ನನ್ನಿಂದ ಅನ್ಸುತ್ತೆ. ಅವನು ನಮಗೆ ಕೊಟ್ಟಿರೋ ತೊಂದರೆಗೆ ನಾನು ಅವನ ಸೇಟ್ ತೀರ್ಸ್ಕೊಂಡೆ ತೆಸ್ಕೋತೀನಿ. ನೀನು ಹೇಳ್ತಿದ್ದೆ ಅಲ್ವಮ್ಮ, ಸುವಾಸಿನ ಬಳಸ್ಕೊಂಡು ಈ ಮನೆ ನೆಮ್ಮದಿನ ಹೇಗೆ ಹಾಳು ಮಾಡಿದ್ದಾನೆ ಅಂತ. ಅವನು
ಸಾಯ್ದೆ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ಅಮ್ಮ. ಈ ಮನೇಲಿ ನೆಮ್ಮದಿ ಇರಬೇಕು ಅಂದ್ರೆ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಹಾಗಂತ ನೀನು ಅವ್ರನ್ನ ಸಾಯಿಸ್ತೀಯೇನೋ? ಅಮ್ಮ, ಇದು ಕೊಲೆ ಅಲ್ಲ, ಬಲಿ. ಏನಮ್ಮ, ಅಗ್ನಿಯನ್ ಮಹಾತ್ಮನ? ಅವನಿನ್ನೂ ಬದುಕಿದ್ರೆ ನಮ್ಮಂತ ಎಷ್ಟೋ ಮನೆಗಳು ನಾಶ ಆಗ್ಬಿಡುತ್ತೆ. ಚಿಕ್ಕಿ ಅಣ್ಣನಂತ ಎಷ್ಟೋ ಮಕ್ಕಳನ್ನ ತನ್ನ ತಾಯಿಂದನೇ ದೂರ ಮಾಡ್ತಾನೆ. ಅಮ್ಮ, ನೀನು ವಿಕ್ಕಿ ಅಣ್ಣನ ಕಳ್ಕೊಂಡು ದುಃಖ ಪಟ್ಟ ಹಾಗೆ ಇನ್ನೊಂದು ತಾಯಿನ ದುಃಖ ಪಡ್ಬೇಕಾ? ನೋಡಮ್ಮ, ನನ್ನ ದಯವಿಟ್ಟು ತಡಿಬೇಡ, ನನ್ಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಣೋ, ಹುಷಾರಾಗಿ ಹೋಗ್ಬಾ. ಅಮ್ಮ, ಏನು ಕಳ್ತಾ ಇದ್ದೀರಾ? ನನಗೇನು ಆಗಲ್ಲ. ಇವತ್ತೇನಾದರೂ ಆದರೆ ಅದು ಅಗ್ನಿ ತಿಥಿನೇ. ಯಾವುದಕ್ಕೂ ಹುಷಾರು. ಸಾರ್ಥಕ್ ಅವ್ರೆ, ನೀವು ಅವ್ರ ಜೊತೆ ಹೋಗಿ ಬನ್ನಿ. ಸರಿ ಅಮ್ಮ. ಇರುವ ನಡಿ, ನಾನು ಇಷ್ಟ ಬರ್ತೀನಿ. ದೇವ್ರೆ, ನನ್ನ ಮಕ್ಕಳಿಗೆ ಏನೂ ಆಗದೆ ಇರಲಿ, ಹುಷಾರಾಗಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡು. ಯಾಕೆ ಸ್ಪೀಡ್ ಹೋಗ್ತಿದ್ಯಾ? ಕಂಟ್ರೋಲ್ ಯೋರ್ಸೆಲ್ಫ್. ಇಲ್ಲ ಬಾವ, ಆಗ್ತಾನೆ ಇಲ್ಲ. ಅಗ್ನಿ ಬತ್ತಿದೆ ಅಂತ ವಿಷಯ ಕೇಳಿ ನಂಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ಅವನ ಮುಗಿಸೋರ್ಗು ನಂಗೆ ನಿಂದಿಲ್ಲ ಬಾವ. ಬೇಡ ಧ್ರುವ, ಇದೆಲ್ಲ ಸರಿ ಇರಲ್ಲ. ಪ್ಲೀಸ್ ಬಾವ, ನಿಮ್ಗೆ ಗೊತ್ತಲ್ವಾ ಅಗ್ನಿ ಬದುಕಿದ್ರೆ ನಮ್ಗೆಲ್ಲ ಎಷ್ಟು ಸಮಸ್ಯೆ ಮಾಡ್ತಾನೆ ಅಂತ. ಅವನಂತರ ಕ್ಯಾನ್ಸರ್ ಇದ್ದಂಗೆ ಬಾವ. ಒಂದ್ ಕಡೆಯಿಂದ ನಾಶ ಮಾಡ್ತಿದ್ರೆ ಇನ್ನೊಂದ್ ಕಡೆಯಿಂದ ಎದ್ ಬರ್ತಾನೆ ಇದ್ದಾನೆ. ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಬುಡುದ್ ಸಮೇತ ಕಿತ್ತಾಕ್ಬೇಕು, ಆಗ್ಲೇ ನೆಮ್ಮದಿ. ಹಾಗಂತ ನೀನೇ ಕಾನೂನು ಕೈ ತಗೊಳ್ತೀಯ? ಅದು ತಪ್ಪಲ್ವಾ? ಅಗ್ನಿ ಕಾನೂನ ಮೀರಿ ನಮ್ಮಪ್ಪ ನಮ್ಮಮ್ಮನ ಕೂಡಾಕ್ಬೋದು, ಆದ್ರೆ ನಾನ್ ಮಾಡಿದ್ರೆ ತಪ್ಪಾ? ಹೌದು, ಖಂಡಿತ ತಪ್ಪು. ಸರಿಯಾಗಿದ್ರೆ ಆ ತಪ್ಪನ್ನ ಸರಿ ಮಾಡೋದಕ್ಕೆ ನಾ ಹೋಗ್ತಾ ಇರೋದು. ಬೇಡ ಧ್ರುವ, ಇಷ್ಟೊಂದು ಆತರ ಒಳ್ಳೇದಲ್ಲ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸರಿ, ಕಂಪ್ಲೇಂಟ್ ಕೊಡ್ತೀವಿ, ಎಲ್ಗೂ ಹೋಗ್ತಾನೆ. ಆದ್ರೆ ಏನ್ ಯೂಸು? ಜೈಲಲ್ಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾಡ್ತಾನೆ, ನಮ್ಮ ಕುಟುಂಬಕ್ಕೆ ಕಾಟ ಕೊಟ್ಟೆ ಕೊಡ್ತಾನೆ. ಬೇಕಾ ಇದೆಲ್ಲ ಭಾವ ನಮ್ಗೆ? ಅವ್ನ ಸತ್ತರೇನೆ ವಸಿಷ್ಠ ಕುಟುಂಬಕ್ಕೆ ನೆಮ್ಮದಿ. ಭಾವ, ಅಗ್ನಿ ತಾವು ನನ್ನ ಕೈಯಿಂದಾನೆ. ಪ್ಲೀಸ್, ನೀವು ನನ್ನ ಮತ್ತೆ ತಡಿಬೇಡಿ. ಸರಿ, ಸ್ವಲ್ಪ ನಿಧಾನಕ್ಕೆ ಹೋಗು. ಇಲ್ಲ ಭಾವ, ಅವ್ನು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎರಡು ಕಿಲೋಮೀಟರ್ ಅಗ್ನಿ ನಿನ್ಗಿದೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಪ್ಪಾಜಿ. ಕೊಲೆ ಮಾಡಿ ಮತ್ತೆ ವಾಪಸ್ ಬರ್ತೀನಿ ಅಂತ ಜೈಲರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಒಂದು ಕೊಲೆ ಮಾಡಿದ್ರೆ 14 ವರ್ಷ ಜೈಲು, 2 ಕೊಲೆ ಮಾಡಿದ್ರು 14 ವರ್ಷ ಜೈಲು. ಜೀವಂತವಾಗಿ ಉಳಿಬೇಕು ಅಂದ್ರೆ ನಿಜ ಹೇಳು. ಅಪ್ಪಾಜಿ, ಅದು
ಸಾಯಿ ನೀನು. ನನ್ನ ವೇದಾಂತರ ಯಾವ ಮಕ್ಕಳು ತನ್ನ ತಂದೆ ತಾಯಿನ ಹುಡುಕ್ಬಾರ್ದು. ಈ ಸತ್ರೆ ಈ ಊರು ಜನ ಕುಟುಂಬ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ನೀನ್ ಬದುಕಬಾರ್ದು. ನಿನ್ನ ಏನ್ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅಗ್ನಿ ತಂದೆ ಬೆಟ್ಟಪ್ಪ. ಏಯ್, ಅದು ಲಾಲಿಪಾಪ್ ಅಲ್ಲ, ಗನ್ನು. ಆ ಗನ್ನಿಂದ ಒಂದು ಗುಂಡು ಹೊರಗೆ ಬಂದ್ರೆ ನನ್ನ ಕಡೆಯವರು 100 ಗುಂಡು ಹಾರಿಸ್ತಾರೆ. ಪಾಪ, ಯಾರೋ ಮಕ್ಕಳಿಗೆ ದೀಪಾವಳಿಗೆ ಗನ್ ಕೊಡ್ತಾರಲ್ಲ, ಆ ತರ ಒರಿಜಿನಲ್ ಗನ್ ಕೊಟ್ಬಿಟ್ರು ಅನ್ಸುತ್ತೆ. ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಾ ಮಕ್ಕಳು? ನೋಡು, ಇದು ಗನ್ನು. ಇದನ್ನ ಆಗ್ಲೇ ಲೋಡ್ ಮಾಡಿದ್ದೀನಿ. ಈಗ ಇದನ್ನ ನಿನ್ ಕಡೆ ಪಾಯಿಂಟು ಮಾಡ್ತಾ ಇದ್ದೀನಿ. ಆಮೇಲೆ ಇದಿದೆಯಲ್ಲ, ಇದನ್ನ ಟ್ರಿಗರ್ ಅಂತಾರೆ. ಈ ಚಿಕ್ಕ ಬೆರಳಿಂದ ಇದನ್ನ ಅಮುಕ್ಬೇಕು. ಅಮುಕಿದ್ರೆ ನಿನ್ ತಲೆಯಲ್ಲಿರೋದೆಲ್ಲ ಹೊರಗಡೆ ಬರುತ್ತೆ. ತೋರಿಸ್ಲಾ? ಢಮ್. ಹೆದರ್ಕೊಂಡ್ಬಿಟ್ಯಾ? ಅಗ್ನಿ, ಸುಹಾಸಿನಿ ಮನೆಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದಾಳಂತೆ. ಸರಿ, ಹಾಗಾದ್ರೆ ನಿನ್ನ ಪ್ರಾಣನೇ ತಗೊಂತೀನಿ ಸುಹಾಸಿನಿ. ಅಮೂಲ್ಯ, ನನಗೆ ಆಟ ಆಡಿಸ್ತೀಯಾ? ನನ್ನ ಮುಂದೆ ನಾಟಕ ಮಾಡಿ ಅಧಿಕಾರನ ಕೈ ತಪ್ಪಿಸಿದಕ್ಕೆ ನೀನೇ ಗೆದ್ದೆ ಅಂತ ಅನ್ಕೊಂಡಿದ್ಯಲ್ಲ? ಖಂಡಿತ ಇಲ್ಲ. ನನ್ನ ಅನುಭವದ ಮುಂದೆ ನೀನಿನ್ನೂ ಎಳೆ ಕೂಸು. ಮುಂದೆ ನೋಡ್ತಾ ಇರು ಆಟ ಯಾವ ತರ ತಿರುವು ಪಡ್ಕೊಳ್ಳುತ್ತೆ ಅಂತ. ಅಪ್ಪ, ಆ ಸುಹಾಸಿನಿನ ಸುಮ್ಮನೆ ಬಿಡಬಾರ್ದು. ಸಮಯ ಬಂದಾಗ ಅವಳನ್ನು ಎತ್ತಬೇಕು. ಚಿನ್ನದ ಮೊಟ್ಟೆ ಕೊಡೋ ಕೋಳಿ ಅವಳು. ದಿನ ಒಂದೊಂದು ಮೊಟ್ಟೆ ತಗೊಳ್ತಾ ಇರಬೇಕು.
ಅತಿ ಆಸೆ ಬಿದ್ದು ಹೊಟ್ಟೆ ಕುಯ್ಯಕ್ಕೆ ಹೋಗಬಾರ್ದು. ಒಳ್ಳೆ ಗೌರಮ್ಮ ಒಂಥರ ತುಂಬಾ ಬಿಲ್ಡಪ್ ತಗೊಂತಾ ಇದ್ಲು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ. ನನ್ನ ಮನೆ, ನನ್ನ ಕುಟುಂಬ ಅಂತೆಲ್ಲ. ಆ ಸುಹಾಸಿನಿ ಮನೆಯಲ್ಲಿ ತಾನು ಒಳ್ಳೆಯವಳಾಗಿದ್ದಾಳೆ ಅಂತ ಡವ್ ಮಾಡ್ತಿದ್ದಾಳಲ್ವಾ, ಅವಳು ಹಾಗೆ ಮಾಡ್ಲಿ, ಅದೇ ನಮಗೆ ಪ್ಲಸ್ ಪಾಯಿಂಟು. ವೈದೇಹಿ ಮನೆಗೆ ಬಂದಿದ್ದಾಳೆ ಅಂತ ಮನೆಯವರೆಲ್ಲ ಆರಾಮಾಗಿದ್ದಾರಲ್ವಾ, ಅವ್ರಿಗೆ ಮೊದಲು ನಾವು ಬಿಸಿ ಮುಟ್ಟಿಸ್ಬೇಕು. ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು. ಆ ಶುಭ ಕಾರ್ಯದಲ್ಲಿ ಒಂದು ಅಶುಭ ನಡಿಬೇಕು. ಏಯ್, ಆ ಸುಹಾಸಿನಿಗೆ ಫೋನ್ ಮಾಡಿ ನಾನು ಹೇಳ್ದಂಗೆ ಅವಳ ಹತ್ರ ಹೇಳು. ಸರಿ ಅಪ್ಪಾಜಿ. ಅಪ್ಪ, ಏನಿದೆ ಸರ್ಪ್ರೈಸು? ಹಂಗೆ ನಾವು ಅಲ್ಲ ಕಣೆ, ನೀನು ಹೀಗ ಮಾಡೋದು? ನಾನೇನ್ ಮಾಡ್ದೆ? ಅಲ್ಲ ಅಮ್ಮು, ವೈಜಯಂತಿ ಅವರೇ ನಿಮ್ಮ ಮತ್ತೆ ವೈದೇಹಿ ಅಂತ ಗೊತ್ತಾದ್ಮೇಲೂ ನಮ್ಗೆ ಹೇಳಲೇ ಇಲ್ವಲ್ಲೇ? ಅಯ್ಯೋ ಅಮ್ಮ, ಸಾರಿ ಅಮ್ಮ, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ವೇದ ಅಂತೂ ಇಡೀ ಕಂಪ್ನಿ ಆಸ್ತಿ ಎಲ್ಲನೂ ಅತ್ತೆ ಹೆಸರು ಮಾಡೋದಕ್ಕೆ ಹೇಳಿದ್ದ. ಹಾಗಾಗಿ ಮರ್ತ್ಬಿಟ್ಟೆ ಅಮ್ಮ, ನಿಮ್ಗೆ ಹೇಳಕ್ಕಾಗ್ಲಿಲ್ಲ, ಸಾರಿ. ಪರವಾಗಿಲ್ಲ ಬಿಡು ಅಮ್ಮ. ನಾನೇ ಅತ್ತೆನ ಮನೆ ಕರ್ಕೊಂಡು ಬಂದು ನಿಮ್ಮೆಲ್ರಿಗೂ ಸುದ್ದಿನ ಹೇಳ್ಬೇಕು ಅಂತಿದ್ದೆ. ಈಗ ನೀವು ಬಂದಿದ್ ಒಳ್ಳೇದಾಯ್ತು. ಅತ್ತೆನ ನೋಡೋದಕ್ ಬಂದ್ರಾ? ಇಲ್ಲ ಕಣೆ, ನಿಮ್ಮ ಅತ್ತೆನೇ ನಮ್ಮನ್ನು ಬರಕ್ ಹೇಳಿದ್ರು, ಅದಕ್ಕೆ ಬಂದ್ವಿ. ಅತ್ತೆ ಬರೋದಕ್ಕೆ ಹೇಳಿದ್ರಾ? ಯಾಕೆ? ಅತ್ತೆ ಅಂದ್ರೆ ಸುಹಾಸಿನಿ ಅವ್ರು ಬರಕ್ ಹೇಳಿದ್ದು ನಮ್ಮನ್ನ. ಓ, ಸುಹಾಸಿನಿ ಅತ್ತೆಯವ್ರು ಬರೋದಕ್ಕೆ ಹೇಳಿದ್ರಾ? ಯಾಕೆ ಬರೋದಕ್ಕೆ ಹೇಳಿರ್ಬೋದು? ಅದೇ ನನಗೂ ಗೊತ್ತಿಲ್ಲ ಅಮ್ಮ. ನಿನ್ನೆ ರಾತ್ರಿ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಇದೇ ಮೊದಲನೇ ಸಲ ಅವ್ರು ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ದು. ನನಗೆ ಫೋನ್ ಮಾಡಿದ್ದು ಸುಹಾಸಿನಿ ಅವರೇ ಅಂತ ಅನುಮಾನ ಬರೋ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ನಾಳೆ ನಮ್ಮ ಮನೆಗೆ ಬನ್ನಿ ಅಂದರು. ಯಾಕೆ ಅಂತ ಕೇಳಿದಾಗ ಮೊದಲು ನೀವು ಬನ್ನಿ ಆಮೇಲೆ ಹೇಳ್ತೀನಿ ಅಂದರು. ನನಗೆ ಆಶ್ಚರ್ಯ ಆಯಿತು, ಸುಹಾಸಿನಿ ಅವರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ಲ ಅಂತ. ಬದಲಾವಣೆ ಜಗದ ನಿಯಮ ಅಪ್ಪ. ಏನೇ ಹಾಗಂದ್ರೆ? ಅಂದ್ರೆ ಕಾಲ ಎಲ್ರೂ ಕಾಲನ ಎಳೆಯುತ್ತೆ ಅಂತ. ಹೇ, ಅದೇನೇ ಒಟ್ಟೊಟ್ಟಾಗಿ ಮಾತಾಡ್ತಿದ್ಯಾ? ಸರಿಯಾಗಿ ಬಿಡಿಸ್ ಹೇಳು. ನಮ್ಮ ಸುಹಾಸಿನಿ ಅತ್ತೆಗೆ ತಾನು ಇದುವರೆಗೂ ಮಾಡಿದ್ದೆಲ್ಲ ತಪ್ಪು ಅಂತ ಅರ್ಥ ಆಗಿದೆ. ಅದಕ್ಕೆ ಎಲ್ಲನೂ ಈಗ ಸರಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮೇ ಬಿ ನಿಮ್ಮನ್ನು ಕರೆಸಿರ್ಬೋದು. ಆರ್ತಿ, ನೊಂದ್ಕೋಬೇಡ್ವೆ. ಈ ಸಂದರ್ಭದಲ್ಲಿ ವಿಕ್ಕಿ ನಮ್ಮ ಜೊತೆಗಿರ್ಬೇಕಾಗಿತ್ತು ಅಂತ ಅನ್ನಿಸ್ತು. ಬಾಯಿ ತಪ್ಪು ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಮ್ಮ. ಇಲ್ಲ ಅಮ್ಮ, ಬೇಜಾರೇನಿಲ್ಲ. ವಿಕ್ಕಿ ಅವ್ರದ್ದೊಂದು ನೆನಪು ಹಾಗೆ ಬಂದು ಹೋಯ್ತು. ವಿಕ್ಕಿ ಅವರು ನಾನು ಪ್ರೆಗ್ನೆಂಟ್ ಆಗಿದ್ದಾಗಲೇ ಮಗುಗೆ ಒಂದು ಹೆಸರನ್ನ ಹುಡುಕಿಟ್ಟಿದ್ರು, ಅದು ನೆನಪಾಯ್ತು. ಆರ್ತಿ, ಏನೇ ಆ ಹೆಸರು? ನಾನು ಅದನ್ನ ಹೇಳಲ್ಲ. ನನಗೆ ಗೊತ್ತಿಲ್ದಿರೋ ಹೆಸರೇನೆ ಹೇಳ ಈಗ. ಅಮ್ಮ, ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು, ಆದ್ರೆ ನೀನ್ ಮರ್ತಿದ್ಯಾ ಅಷ್ಟೇ. ನಾನೆಲ್ಲ ಅಮ್ಮು, ಬೇಡ, ಅದು ಸರ್ಪ್ರೈಸ್. ಇಲ್ಲ ಅಮ್ಮ, ನಾನು ನಾಳೆನೆ ಹೇಳೋದು. ಅಲ್ಲಿ ತನಕ ನೀವು ಕಾಯಲೇಬೇಕು. ಬರೀ ನಾಳೆ ನಾಮಕರಣ ಆದಾಗ ಹೆಸರೇನು ಅಂತ ಗೊತ್ತಾಗುತ್ತೆ. ಈಗ ಮನೆಗೆ ಹೋಗೋದಕ್ಕೆ ಗೊತ್ತಾಗುತ್ತೆ.
ನಡಿ ಹೋಗೋಣ. ನಿಮ್ಮ ಅಮ್ಮನೇ ಕಾಡಿಸ್ತೀಯಾ? ಇರು ನನ್ನ ಮೊಮ್ಮಗ ದೊಡ್ಡವನಾಗ್ಲಿ, ಆಮೇಲೆ ಮಾಡಿಸ್ತೀನಿ. ಟೈಮ್ ಆಯ್ತು, ಹೋಗೋಣ. ಸರಿ, ಬರ್ತೀನಿ. ಬರ್ತೀನಿ ಪುಟ್ಟ. ಹೌದಮ್ಮ, ನಾನೊಬ್ಳೇ ಹೋಗಿ ಶಾಪ್ ಮಾಡ್ಕೊಂಡು ಬಂದೆ. ಅಮ್ಮ, ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ಅಲ್ವಾ, ಅದಕ್ಕೆ ನಾನೇ ಹೋಗಿ ಸಂತೋಷವಾಗಿ ಎಲ್ಲರಿಗೂ ಶಾಪ್ ಮಾಡ್ಕೊಂಡು ಬಂದೆ. ವಿಕ್ರಾಂತ್ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಅಮ್ಮ. ಯಾಕೆಂದ್ರೆ ಮಕ್ಕಳ ಪ್ರೀತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಮಾಡಿಸ್ತವನೇ ಅವನು. ಅವನ ಮಗು ನಾಮಕರಣಕ್ಕೆ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಅಮೂಲ್ಯ, ಆರ್ತಿ, ಇದರಲ್ಲಿ 2 ಒಳ್ಳೆ ರೇಷ್ಮೆ ಸೀರೆ ಇದೆ, 2 ನೆಕ್ಲೆಸ್ ಇದೆ ನಿಮ್ಮಿಬ್ರಿಗೂ. ಥ್ಯಾಂಕ್ಸ್ ಅತ್ತೆ. ಅಮ್ಮ, ಇದರಲ್ಲಿ ನಿನಗೆ ಇಷ್ಟವಾದ ಕಲರ್ ಸೀರೆ ಇದೆ, 4 ಎಳೆ ಚೈನ್ ಇದೆ ನಿನಗೆ. ನಂಗೆ ಆಶೀರ್ವಾದ ಮಾಡಮ್ಮ. ನನ್ನ ಜೀವನದಲ್ಲಿ ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದೀನಮ್ಮ. ನಿನ್ನ ಮನಸ್ಸಿಗೂ ತುಂಬ ನೋವು ಮಾಡಿದ್ದೀನಿ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಆದರೂ ನಿನ್ನ ಆಶೀರ್ವಾದದಿಂದ ಸ್ವಲ್ಪ ಆದರೂ ನನ್ನ ಪಾಪ ಕಳ್ಕೊಬೋದೇನೋ ಅಂತ. ಸುಹಾಸಿನಿ, ನೀ ಮಾಡಿದ್ದ ತಪ್ಪನ್ನ ನೀನು ತಿದ್ದುಕೊಂಡಿಯಲ್ಲ, ನನಗದೇ ಖುಷಿ ಆಗ್ತಾ ಇದೆ. ನೀನು ಬದಲಾದೆ ಅಲ್ವಾ, ಅದೇ ಖುಷಿ ನನಗೆ. ಸುಹಾಸಿನಿ, ನನ್ಗೇನು ತರ್ಲಿಲ್ವಾ? ಇಲ್ಲ. ಸುಹಾಸಿನಿ, ಇಷ್ಟು ದಿನ ನೀನು ನನಗೆ ಕಷ್ಟ ಕೊಟ್ಟು ಕಣ್ಣೀರು ಹಾಕಿಸ್ತಿದ್ದೆ, ಆದರೆ ಇವತ್ತು ಸಂತೋಷ ಕೊಟ್ಟು ಕಣ್ಣೀರು ಹಾಕಿಸ್ತಾ ಇದ್ದೆ. ಇವತ್ತು ನಂಗೆ ಅನಿಸ್ತಾ ಇದೆ ನನ್ನ ತಂಗಿ ನಂಗೆ ವಾಪಸ್ ಸಿಕ್ಕದ್ಲು ಅಂತ. ಅದೇ ಸಣ್ಣ ವಯಸ್ಸಿನ ತುಂಟು ಹುಡುಗಿ ನನ್ನ ಮುದ್ದು ಸುಹಾಸಿನಿ ಸಿಕ್ಕದ್ಲು ನನಗೆ. ಅಕ್ಕ, ನಾನು ನಿನಗೆ ಇನ್ನೂ ಒಂದು ಕೊಡಬೇಕು. ಇದು ಮನೆ ಕೀ. ಇದು ಮನೆ ಯಜಮಾನಿ ಕೈಲಿದ್ರೇನೆ ಇದಕ್ಕೊಂದು ಶೋಭೆ. ಸುಹಾಸಿನಿ, ನಾನು ಈ ಮನೆ ಯಜಮಾನಿ ಇರ್ಬೋದು, ಆದರೆ ಈ ಮನೆನ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಒಂದು ಒಳ್ಳೆತನ ನೀನು ಕಲ್ತಿದ್ಯಾ. ತುಂಬಾ ಮುಖ್ಯವಾದದ್ದು ಒಂದು ಮನೆಗೆ ಏನ್ ಬೇಕು ಗೊತ್ತಾ? ಯಾರಿಗೂ ಮೋಸ ಮಾಡದೆ ಪ್ರೀತಿ ಹಂಚ್ಕೊಂಡು ಬದುಕೋ ಒಂದು ಗುಣ. ಈಗ ಆ ಗುಣ ನನ್ನ ತಂಗಿಲ್ ಬಂದಿದೆ, ಇದನ್ನ ನೀನೇ ಇಟ್ಕೋ.
ಕಾಂತ, ಇವತ್ತು ಆರ್ತಿ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ. ಪಾಪ ಒಬ್ಳೆ ಮನೇಲಿ ಇರ್ಬೇಕಲ್ಲ ಅಂತ ಅಕ್ಕನ ಜೊತೆನಲ್ಲೇ ಇದ್ದಾಳೆ. ಅದ್ ಸರಿ, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ತಾನೆ? ನೋಡಿ ಆಚೆನೆ ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ ಅಂದ್ಮೇಲೆ ಇನ್ನು ಒಳಗಡೆ ಅರೇಂಜ್ಮೆಂಟ್ ಆಗಿರಲ್ವಾ? ಪುರೋಹಿತರು ಕೂಡ ಬಂದ್ಬಿಟ್ಟಿದ್ದಾರೆ. ಓಹ್, ಪರವಾಗಿಲ್ವೇ? ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ನಿಂತ್ಬಿಟ್ಟು ಅಪ್ರೂಪಕ್ಕೆ ಮಾಡಿಸ್ಬಿಟ್ಟಿದ್ದೀರಾ? ಏನ್ ಮೇಡಮ್ ನೀವು ನಿಮ್ ಮನೆ ಹಬ್ಬ ಹರಿದಿನಕ್ಕೆಲ್ಲ ಹಿಂದಿನ ದಿವಸನೇ ಫೋನ್ ಮಾಡಿ ಬರಲ್ಲ ಅಂದ್ರು ಬಾ ಬಾ ಅಂತ ಕರೆಸಿ ಎಲ್ಲ ಡೆಕೋರೇಷನ್ ಮಾಡಿಸ್ತೀರಾ. ಈಗ ನೋಡಿದ್ರೆ ಈ ತರ ಮಾತಾಡ್ತೀರಾ? ಕ್ರೌರತ್ವ ನಮ್ಮ ರಕ್ತದಲ್ಲಿದೆ ಅಗ್ನಿ. ಗೆಲುವು ನಮ್ಮದಾಗೋ ಸಮಯ ಬಂತು. ಗೆಲುವು ನೋಡಿ ಎಷ್ಟು ದಿನ ಆಯ್ತು. ಅವತ್ತು ಆ ಸೂರ್ಯನಾರಾಯಣ ವಸಿಷ್ಠನಿಂದ ಸೋಲಾಯ್ತು. ಇಷ್ಟು ವರ್ಷ ಜೈಲಲ್ಲಿ ಈ ಗೆಲುವಿಗಾಗಿ ನನ್ನ ಹೃದಯನ ಭದ್ರವಾಗಿಟ್ಕೊಂಡಿದ್ದೆ. ಆದ್ರೂ ಅಪ್ಪ ಯೋಚನೆ ಮಾಡಬೇಡ ಅಗ್ನಿ. ನಾನು ಜೈಲಲ್ಲಿದ್ದಾಗ ಪ್ರತಿ ಸಾಯಂಕಾಲ ನಮ್ಗೆ ಸಂಸ್ಕೃತ ಶ್ಲೋಕ ಹೇಳ್ಕೊಡೋರು. ಅದರಲ್ಲಿ ಒಂದು ಶ್ಲೋಕ ಏನ್ ಗೊತ್ತಾ? ಪುತ್ರ ಶೋಕಂ ಚಿರಂ ನಾಸ್ತಿ. ಅಂದ್ರೆ ನಮ್ಮ ಮಕ್ಕಳ ಸಾವನ್ನ ನಾವು ಸಾಯೋ ತನಕ ಮರೆಯೋದಿಲ್ವಂತೆ. ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನ್ಗೆ ಈ ಪರಿಸ್ಥಿತಿ ಬಂದಿದ್ದಕ್ಕೆ ನನಗೆ ಇಷ್ಟು ನೋವಾಗ್ತಾ ಇದೆ ಅಂದಮೇಲೆ ಇನ್ನು ಪ್ರಪಂಚವನ್ನೇ ಸರಿಯಾಗಿ ಕಣ್ಬಿಟ್ಟು ನೋಡಿಲ್ಲ. ಅಂಥ ಮಗುಗೇನಾದ್ರೂ ಆದ್ರೆ ಆ ನೋವಲ್ಲೇ ಅವರೆಲ್ಲ ಸಾಯ್ತಾರೆ. ಶಿಷ್ಟ ಕುಟುಂಬಕ್ಕೆ ಉತ್ತರಾಧಿಕಾರಿಗಳೇ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ನಾನ್ ಜೈಲಲ್ಲಿದ್ದಾಗ ತೇಜಸ್ ನನ್ನನ್ನ ಯಾಕೆ ನೋಡಕ್ ಬರ್ತಾ ಇಲ್ಲ ಅಂತ ಯೋಚಿಸ್ತಾ ಇದ್ದೆ. ಅವನ್ ಚಿಕ್ಕವನಿದ್ದಾಗ ನಾನು ಅವನ ಜೊತೆ ಕಳೆದ ಕ್ಷಣಗಳನ್ನೇ ನೆನಪಿಸ್ಕೊಂತಾ ಇದ್ದೆ. ನೀನ್ ಬಂದಾಗ್ಲೂ ಅವನ ಬಗ್ಗೆ ಕೇಳಿದ್ರೆ ಏನೋ ವಿಷಯ ಹೇಳಿ ಯಾಮಾರಿಸ್ತಾ ಇದ್ದೆ. ಹೊರಗಡೆ ಬಂದ್ರೆ ನಾಮಕರಣ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಲ್ವಾ? ಇವತ್ತು ನಾನು ಬಲಿ ತಗೋತೀನಿ. ನನ್ನ ಮಗ ತೇಜಸ್ಸಿನ ಸಾವಿಗೆ ಇತಿಶ್ರೀ ಹಾಡ್ತೀನಿ. ಅಪ್ಪಾಜಿ ಎಲ್ಲಿದ್ದೀಯಾ? ದೇವಸ್ಥಾನ ಒಳಗಡೆ ಇದ್ದೀರಾ ಅಪ್ಪಾಜಿ? ಹಾಗೂ ಅಮೂಲ್ಯ ಹತ್ರನೇ ಇದೆ. ನಾನು ದೇವಸ್ಥಾನದ ಹತ್ರನೇ ಇದ್ದೀನಿ. ಯಾವುದೇ ಕಾರಣಕ್ಕೂ ಮಗು ಮಿಸ್ ಆಗಬಾರ್ದು. ಅವ್ರ ನೆರಳಿನ ತರ ಅದನ್ನ ಕಾಯಿ. ಬೆಟ್ಟಪ್ಪ ಪ್ಲಾನ್ ಮಾಡಿದ್ರೆ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾನೆ ಅಂತ ಆ ವಸಿಷ್ಠ ಫ್ಯಾಮಿಲಿಗೆ ಇವತ್ತು ತೋರಿಸ್ತೀನಿ. ಅಯ್ಯೋ ಅತ್ತೆ, ನಾನು ತೊಟ್ಲೆ ಮರ್ತ್ಬಿಟ್ಟಿದ್ದೆ. ಏನ್ ಚಿಂತೆ ಮಾಡ್ಬೇಡ ಅಮೂಲ್ಯ, ನಾನು ಎಲ್ಲ ಲಕ್ಷ್ಮೀಕಾಂತಂಗೆ ಹೇಳಿ ರೆಡಿ ಮಾಡಿಸಿದ್ದೀನಿ. ಹೌದು ಮೇಡಮ್, ನೀವೇನೋ ಹೇಳಿ ರೆಡಿ ಮಾಡ್ತಿದ್ರಿ, ಆದ್ರೆ ಇದನ್ನ ತಗೊಂಬರೋ ಅಷ್ಟಲ್ಲಿ ನನಗ್ ಸಾಕಾಗೋಯ್ತು. ಇದೇನು ಹೊಸಿ ಬಾರನ ಇದೆ? ನಾನಿದು ಹೂವ ತರ ಇರುತ್ತೆ, ಕಿರ್ಬೇಳಲ್ಲಿ ಎತ್ಕೊಂಡ್ ಬರ್ಬೋದು ಅನ್ಕೊಂಡೆ, ಆದ್ರೆ ಕೈ ಕಾಲು 4 ಎತ್ಕೊಂಡ್ ಬರಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಕಾಂತ, ನಿಮ್ಗೊಂದ್ ಪ್ರಶ್ನೆ ಕೇಳಲಾ? ಕೇಳಿ ಬೇಡ. 1 kg ಹತ್ತಿ ತೂಕ ಜಾಸ್ತಿನಾ
1 kg ಕಬ್ಣ ತೂಕ ಜಾಸ್ತಿನಾ? ಇದೇನ್ ಮೇಡಮ್ ಒಳ್ಳೆ ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೀರಾ? ಅದು ಈ ಲಕ್ಷ್ಮೀಕಾಂತನ್ಗೆ ಆಬ್ವಿಯಸ್ಲಿ 1 kg ಕಬ್ಣನೇ ತೂಕ ಜಾಸ್ತಿ. ಅದಕ್ಕೆ ನಿಮಗೆ ಸಾಮಾನ್ಯ ಶಿಕ್ಷಣ ಇಲ್ಲ ಅಂತ ಹೇಳೋದು. ಅದಕ್ಕೆ ಆಫೀಸಲ್ಲಿ ಪ್ರಮೋಷನ್ ಸಿಕ್ಕಿಲ್ಲ. ಮೇಡಮ್, ವ್ಯವಸ್ಥೆ ಎಲ್ಲ ಆಗಿದೆ. ಮಗನ್ ತಂದೆ ತಾಯಿ ಇಬ್ರು ಕೂತ್ಕೊಂಡ್ರೆ ಪೂಜೆ ಶುರು ಮಾಡೋಣ. ಪುರೋಹಿತ್ರೆ, ಮಗು ಅಪ್ಪ ಅಮ್ಮ ಇಬ್ರು ಇವತ್ತು ಬರೋದಕ್ಕಾಗಿಲ್ಲ. ಪರವಾಗಿಲ್ಲ, ನಿಮ್ಮಲ್ಲೇ ಯಾರಾದ್ರೂ ಕೂತ್ಕೊಳ್ಳಿ. ಅಮೂಲ್ಯ, ನೀನೇ ಕುತ್ಕೋ. ಅತ್ತೆ, ನಾನಾ? ನೀವು ಹಿರಿಯರು, ನೀವೇ ಕೂತ್ಕೊಳ್ಳಿ. ಇಲ್ಲ ಅಮೂಲ್ಯ, ಪಾಪುಗೆ ನೀನು ದೊಡ್ಡಮ್ಮ ಆಗ್ಬೇಕು. ಅಮ್ಮನ ಸ್ಥಾನದಲ್ಲಿ ನೀನೇ ಕುತ್ಕೋ. ಹೌದು ಅಮ್ಮ, ನೀನೇ ಕೂತ್ಕೋ. ಆದ್ರೂ ಅಜ್ಜಿ. ಅಮೂಲ್ಯ, ಕುತ್ಕೊಮ್ಮ. ಸರಿ ಅತ್ತೆ. ಸುಹಾಸಿನಿ ಮೇಡಮ್, ಇದೇನ್ ಬರೀ ಒಂದೇ ಸ್ಪೂನ್ ಹಾಕ್ತಾ ಇದೀರಾ? ಇನ್ನೊಂದೆರಡು ಸ್ಪೂನ್ ಹಾಕಿ. ನಿಮ್ಗಿಲ್ಲ ಅಂತೀನ ಲಕ್ಷ್ಮೀಕಾಂತ್ ಅವ್ರೆ. ಹಾಕಿ ಹಾಕಿ ಹಾಕಿ. ಥ್ಯಾಂಕ್ ಯು. ಪ್ರಸಾದ ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ. ಅಂತೂ ಇಂತೂ ನಿಮ್ ಮೊಮ್ಮಗು ನಾಮಕರಣ ಆಯ್ತು. ಖುಷಿನಾ? ತುಂಬಾ ಖುಷಿ ಸುಹಾಸಿನಿ ಅವರೇ. ನಾವು ಎಲ್ಲ ನೆನ್ಪಿಟ್ಕೊಂಡು ಮಾಡಬೇಕಾಗಿತ್ತು. ನೀವು ಹೇಗೆ ನೆನ್ಪಿಟ್ಕೊಂಡಿದ್ರಿ ನೋಡಿ. ನಮ್ಮನೆ ಮಗು ಬಗ್ಗೆ ನಾವ್ ನೆನ್ಪಿಟ್ಕೊಳಲ್ವಾ? ನೀವು ನಿಜವಾಗ್ಲೂ ನಮ್ಮನ್ನು ಕ್ಷಮಿಸ್ಬೇಕು. ಯಾಕೆಂದ್ರೆ ನಿಮ್ಮ ಬಗ್ಗೆ ನಾವು ಮುಂಚೆ ಎಲ್ಲ ಬಹಳ ತಪ್ಪಾಗಿ ಅಭಿಪ್ರಾಯ ಇಟ್ಕೊಂಡಿದ್ವಿ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಬಿಡಿ. ನಾನು ಹಾಗೇ ಇದ್ದೆ. ನನಗೆ ತುಂಬಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆಗ ತುಂಬಾ ನಿಮ್ ಮನ್ಸಿಗೆ ಬೇಜಾರು ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನೇ ನಿಮ್ಮಿಬ್ಬರ ಹತ್ರ ಕ್ಷಮೆ ಕೇಳಬೇಕು. ನನ್ನ ಕ್ಷಮಿಸ್ಬಿಡಿ. ಧ್ರುವ ಸರ್, ಇದೇನು ಧ್ರುವ ಸರ್, ಇದ್ದಕ್ಕಿದ್ದಂಗೆ ಸುಹಾಸಿನಿ ಮೇಡಮು ಇಷ್ಟೊಂದು ಚೇಂಜಸ್ಸು? ನನಗೆ ಕಣ್ ಬಂದಿದ್ದು ಗಣೇಶನ ಹಬ್ಬದ ದಿವಸ ಅಲ್ಲ, ಕನಕಾಭಿಷೇಕ ಆಯ್ತಲ್ಲ ನನಗೆ, ಆವತ್ತೇ ನನ್ನ ಕಣ್ ಕಾಣಿಸೋದಕ್ಕೆ ಶುರುವಾಗಿದ್ದು. ಆದ್ರೆ ನನ್ನ ಕಣ್ ಕಾಣ್ತಾ ಇದೆ ಅಂತ ನಾನು ಯಾರಿಗೂ ಹೇಳಲಿಲ್ಲ. ಯಾಕೆ? ನೀನನ್ನ ಯಾಮಾರಿಸೋದಕ್ಕೆ ಕಡೆ.
ಎಲ್ಲಾವೋ ಮುದುಕಿ. ಅಮ್ಮ ನೀನ್ ತುಂಬಾ ಚಾಲಾಕಿ ಇದೆಯಾ ಬಿಡು. ಮತ್ತೆ ನೀನ್ ಸೇರಾದ್ರೆ ನಾನ್ ಸವಾಲ್ ಸೇರು. ನಾನು ಎಷ್ಟೇ ಆಗ್ಲಿ ನಿಮ್ಮಮ್ಮ ಕಡೆ. ಯಾಕ್ರಿ ಕಾಂತ ಹಿಂಗ್ ಒಂದೇ ಕಣ್ಣಲ್ಲಿ ಅಳ್ತಿದ್ದೀರಾ? ನಾನು ಅವತ್ತೇ ಹೇಳ್ದೆ ಈ ಅಜ್ಜಿಗೆ ಕಣ್ ಕಾಣಿಸ್ತಾ ಇದೆ ಅಂತ. ನೀವ್ ಯಾರು ನನ್ ಮಾತೆ ನಂಬಿಲ್ಲ. ಎಲ್ಲರೂ ನಾಯಿ ಹೊಡೆದಂಗ್ ಹೊಡೆದು ಕ್ಯಾಕುರ್ ತೂಗುದ್ರಿ. ಆದ್ರೂ ಕಮಂಗೆ ಕಾಂತ, ಆದ್ರೂ ಪಾಪ ಕಣದಿದ್ದು. ಅಜ್ಜಿ ನಿಮಗ್ ಕಣ್ ಕಾಣಿಸ್ತಾ ಇದ್ದಾಗ ನೀವು ಸೂಜಿಗೆ ದಾರನ ನೀಟಾಗಿ ಕೋಣಿಸ್ತಾ ಇದ್ರಿ. ಇದು ಹೇಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಇದು ದೊಡ್ಡ ವಿದ್ಯೆ, ದಿನ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರಿ. ನಾನು ಅದನ್ನ ದಿನ ಕಣ್ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೂಜಿನ ಕೈಗೆ ತುಚ್ಕೊಂಡ್ ಸಾಕಾಯ್ತು. ನೀವ್ ಈ ತರ ಎಲ್ಲ ಮೋಸ ಮಾಡ್ಬಾರ್ದಿತ್ತು ನಂಗೆ. ಹೋಗ್ಲಿ ಬಿಡ್ರಿ ಕಾಂತ, ಅಳ್ಬೇಡಿ. ಸರಿ ಹೋಗ್ತಾ ನಿಮ್ಗೆ ಒಂದು ಒಳ್ಳೆ ಅದು ಏನು ಮಜ್ಜಿಗೆ ಕೊಡ್ತೀನಿ. ಹಾ, ಅಪ್ಪಾಜಿ ಮನುಷ್ಯ ಎಷ್ಟು ದೊಡ್ಡನೋ, ಯಾವ್ಯಾವ್ದಕ್ಕೋ ಉತ್ತರ ಕಂಡಿಡಿದಿದ್ದಾನೆ. ಬಟ್ಟೆ ಒಗೆಯೋದಕ್ಕೆ ಮಿಷಿನ್, ಊಟ ತಣ್ಣಗೆ ಮಾಡೋದಕ್ಕೆ ಮಿಷಿನ್, ಮೊಬೈಲಲ್ಲಿ ಮಾತಾಡೋದಕ್ಕೆ, ಎಲ್ಲದಕ್ಕೂ ಉತ್ತರ ಕಂಡಿಡಿದಿದ್ರು. ಒಂದಕ್ಕೆ ಮಾತ್ರ ಉತ್ತರ ಇಲ್ಲ. ಸಾವು. ತನ್ನ ಸಾವು ಯಾವಾಗ ಬರುತ್ತೆ ಅಂತ ಅವನಿಗೆ ಗೊತ್ತಾಗಲ್ಲ. ಈ ವಸಿಷ್ಠ ಫ್ಯಾಮಿಲಿನ ನೋಡು, ಎಷ್ಟು ಖುಷಿ ಖುಷಿಯಾಗಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವ್ರ ಮನೆಯಲ್ಲಿ ಸಾವಾಗುತ್ತೆ ಅಂತ. ಆದ್ರೆ ಅವ್ರ ಮನೆಯಲ್ಲಿ ಸಾವಾಗುತ್ತೆ ಅಂತ ಈ ಬೆಟ್ಟಪ್ಪಂಗ್ ಗೊತ್ತು. ಆಯ್ತು ಅವನು ಮಾಡ್ತಿದ್ಯಾ? ಪ್ರಸಾದ ತಗೊಳ್ಳಿ. ನಮ್ಮ ಮನೆ ದೇವ್ರ ಪೂಜೆ ಇತ್ತು. ಮಗು ಕೈಯಲ್ಲಿದೆ. ಇಲ್ಲಿ ಸರ್ ಪರವಾಗಿಲ್ಲ, ನಾನು 2 ಮಗು ತಾಯಿ, ನಾನು ಎತ್ಕೊಂತೀನಿ. ಪ್ರಸಾದ ಬೇಡ ಅನ್ಬಾರ್ದು. ಬೈ ಚಿನ್ಮ, ಇಲ್ಲಿ ಬಾ. ಸರ್ ಇಲ್ಲಿ ಕುಮಾರ್ ಚಟ್ಟಿ ಎಲ್ಲಿ ಕೊಡ್ತಾರೆ ಸರ್? ಮಗುನ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಮ್ಮ, ನಂಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ ಕಡೆ. ಹೊಟ್ಟೆಲೆ ಬೆಂಕಿ ಹಾಕ್ದಂಗ ಆಗ್ತಿದೆ. ಏನೋ ಒಂಥರ ಭಯ. ಅಮ್ಮ ಏನೂ ಆಗಲ್ಲ, ನೀನ್ ಸಮಾಧಾನ ಮಾಡ್ಕೊ. ಇಲ್ಲೇ ಎಲ್ಲ ಹೋಗಿರ್ತಾರೆ, ಬರ್ತಾರೆ. ಇನ್ನೆಲ್ಗೆ ಹೋಗಿರ್ತಾರೆ? ಒಳಗೂ ಇಲ್ಲ, ಇಲ್ಲೂ ಕಾಣ್ತಾ ಇಲ್ಲ. ನಿಜವಾಗ್ಲೂ ಭಯ ಆಗ್ತಿದೆ. ಮಾ ನೀನ್ ಮತ್ತೆ ಶುರು ಮಾಡ್ಬೇಡ. ಏನೂ ಆಗಿರಲ್ಲ, ಇಲ್ಲೆಲ್ಲೋ ಹೋಗಿರ್ತಾರೆ, ಬರ್ತಾರೆ. ನೀನ್ ಗಾಬರಿಗೆ ಎಲ್ರಿಗೂ ಗಾಬರಿ ಮಾಡಿಸ್ಬೇಡ. ಇಲ್ಲ ಅಮ್ಮ,
ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ನಾವಿಲ್ಲಿಗೆ ಬರುವಾಗ ಆಟೋಯಿಂದ ಇಳಿತಾ ಇದ್ದಲ್ಲ, ಆಗ ನನ್ನ ತಾಳಿ ಸಿಕ್ಕಾಕೊಂಡ್ಬಿಡ್ತು ಕಣೆ. ಆಗ್ಲಿಂದ ಯಾಕೋ ಏನೇನೋ ಅನ್ನಿಸ್ತಾ ಇದೆ ಕಣೆ. ಅಮ್ಮ, ನೀನೇನೋ ಯೋಚನೆ ಮಾಡಿ ತಲೆ ಹಾಳು ಮಾಡ್ಕೋಬೇಡ. ಏನೂ ಆಗಲ್ಲ. ಸಾರ್ಥಕ್ ಅಣ್ಣ ಕಾಂತ ಹೋಗಿದಾರಲ್ಲ ಹುಡ್ಕೋದಿಕ್ಕೆ, ಬರ್ತಾರಿರು. ಅಮ್ಮೋ, ಎಲ್ಲವರು? ಅದು ಚಿಕ್ಕಪ್ಪ ಮತ್ತೆ ಪಾಪನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಮ್ಯಾಟರು ಸಿಂಪಲ್ ಆಗಿ ಮಗುಗೆ ಸ್ವಲ್ಪ ಸರಿಯಾಗಿ ಗುಡ್ ಬೈ ಹೇಳಬೇಕು, ನೋವು ಮಾಡದೆ ಅದನ್ನ ಮೇಲಕ್ಕೆ ಕಳಿಸ್ಬೇಕು. ಮಕ್ಕಳು ಡಾಕ್ಟರ್ ಇರ್ತಾರಲ್ಲ, ಅವರು ಮಾತಾಡ್ತಾ ಮಾತಾಡ್ತಾ ಇಂಜೆಕ್ಷನ್ ಚುಚ್ತಾರಲ್ಲ, ಹಾಗೆ ಮಾತಾಡ್ತಾ ಮಾತಾಡ್ತಾನೇ ಮೇಲಕ್ಕೆ ಕಳಿಸ್ಬೇಕು. ಪಾಪ ಪಾಪು, ಈ ಪ್ರಪಂಚ ಸರಿಗಿಲ್ಲ. ಮೇಲೆ ಸ್ವರ್ಗ ಅಂತಿರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸಾರಿ, ನನಗೆ ನಿನಗೆ ಏನು ದುಶ್ಮನಿ ಇಲ್ಲ, ಆದ್ರೂ ಮೇಲೆ ಕಳಿಸ್ತಾ ಇದ್ದೀನಿ. ಶ್ರೀಕಾಂತ, ನಿಮ್ಗೇನ್ರಿ ಆಯ್ತು? ಹುಷಾರಾಗಿದ್ದೀರಾ ಅಲ್ವಾ? ಶ್ರೀಕಾಂತ, ಸಾರ್ಥಕ್ ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತು, ಆದ್ರೆ ನನಗೇನು ಕೇಳಿಸ್ತಾನೆ ಇಲ್ಲ. ದಯವಿಟ್ಟು ಸರ್, ನನ್ನ ಮೊಮ್ಮಗನ ಕೊಟ್ಬಿಡಿ ಸರ್. ನಮ್ಮ ಪಾಡಿನ ಹೊರಟೋಗ್ತೀವಿ, ಪ್ಲೀಸ್. ಹೋಗ್ಬೋದು ಹೋಗ್ಬೋದು, ಕೂತ್ಕೊಳ್ಳಿ. ಕೂರೋದು ಗಿರೋದೇನು ಬೇಡ ಸರ್. ನನ್ನ ಮೊಮ್ಮಗನ ಕೊಟ್ರೆ ನಾವು ಹೊರಟ್ಬಿಡ್ತೀವಿ ಸರ್. ಶಟ್ ಅಪ್! ನಿನ್ನ ಬಿಟ್ಬಿಡ್ಬೇಕಾ? ನನ್ನ ಮಗನ್ನ ಬೀದಿ ನಾಯಿ ತರ ಕೊಂದಿಯಲ್ಲ, ನಿನಗೆ ಚೇರ್ ಹಾಕಿ ಕೂರಿಸ್ಬೇಕಾ? ಮಕ್ಕಳ ಸಾವನ್ನ ನೋಡೋದು ಎಷ್ಟು ಕಷ್ಟ ನಿನಗೆ ಗೊತ್ತೇನೋ? ಅವು ಸತ್ತ ಮೇಲೆ ನಮಗೆ ಪಿಂಡ ಇಡ್ತಾರೆ, ಆದ್ರೆ ನಾನು ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನನಗೆ ನಿಮ್ ದುಃಖ ಏನು ಅಂತ ಅರ್ಥ ಆಗತ್ತೆ. ಇಲ್ಲ, ನಿನಗೆ ನನ್ನ ದುಃಖ ಅರ್ಥ ಆಗಲ್ಲ. ಈಗ ಅರ್ಥ ಆಗುತ್ತೆ, ನೋಡ್ತಾ ಇರು. ಪ್ಲೀಸ್ ಸರ್, ದಯವಿಟ್ಟು ಸರ್, ನಿಮ್ ಕೈ ಮುಗಿತೀನಿ ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ಸರ್, ಪ್ರಪಂಚನೇ ನೋಡದೇ ಇರೋ ಮಗು ಸರ್, ಕ್ರೂರಿ ಆಗ್ಬೇಡಿ ಸರ್. ಮನುಷ್ಯರಾದವ್ರು ಯಾರು ಹೀಗೆ ಮಾಡಲ್ಲ ಸರ್. ಏಯ್, ನನ್ನನ್ನು ಮನುಷ್ಯ ಅಂತ ಯಾರೋ ಅಂದಿದ್ದು? ನಾನು ನರರೂಪ ರಾಕ್ಷಸ.
ನಿನ್ನ ಬೀಗ ದ ಗ್ರೇಟ್ ಸೂರ್ಯನಾರಾಯಣ ಅವನು ನನ್ನನ್ನ ನರರೂಪ ರಾಕ್ಷಸನಾಗಿ ಮಾಡಿದ್ದು. ಅವನ ಮನತನದ ಕೊನೆಯ ಕುಡಿ ಇದು ಉಳಿಬಾರ್ದು. ಸರ್ ಪ್ಲೀಸ್ ಸರ್, ದಯವಿಟ್ಟು ನನ್ನ ಮೊಮ್ಮಗನ್ ಬಿಟ್ಬಿಡಿ ಸರ್, ಅದಕ್ಕೇನು ಮಾಡಬೇಡಿ ಸರ್. ಅದಿನ್ನೂ ಹಾಲ್ಗಲ್ಲದ ಸೊಳೆ, ಅದಕ್ಕೆ ಜಗತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇನ್ನೂ ಬದುಕನ್ನು ನೋಡಿಲ್ಲ ಸರ್. ಅದು ನನ್ನ ಮೊಮ್ಮಗಿಗೆ ಏನಾದ್ರೂ ಆದ್ರೆ ನನ್ನ ಮಗಳು ಬದುಕೋದಿಲ್ಲ ಸರ್. ವೇದಾಂತದಷ್ಟು ಅಂಶ ಕೊಡಿ ಸರ್. ನಾನು ಉರುಳು ಸೇವೆ ಮಾಡ್ತೀನಿ, ಕಾಪಾಡ್ಬಿಡಪ್ಪ. ಪರಿಮಳ, ಏನೂ ಆಗಲ್ಲ. ನಾನು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿದ್ದೀನಿ, ಯೋಚನೆ ಮಾಡಬೇಡಿ. ಏನೂ ಆಗಲ್ಲಮ್ಮ. ಸಮಾಧಾನ ಮಾಡ್ಕೊಳ್ಳಿ ಪರಿಮಳ, ನೀವೇನು ತಿಂದೂ ಇಲ್ಲ, ನೀರಾದ್ರೂ ಕುಡೀರಿ. ತಗೊಳ್ಳಿ, ಕುಡಿ ಕುಡಿ. ಸುಹಾಸಿನಿಯವರೇ, ನಮ್ಮ ಮನೆಯವ್ರಿಗೇನು ಆಗಿರಲ್ಲ ಅಲ್ವಾ? ನಮ್ಮ ಯಜಮಾನ್ರು ನನ್ನ ರಾಜ್ಕುಮಾರ ಮನೆಗೆ ಆರಾಮಾಗಿ ಬರ್ತಾರಲ್ವಾ? ಖಂಡಿತ ಬರ್ತಾರೆ. ಸುಹಾಸಿನಿ ಬಾಯಿಡಿ. ಏನೂ ಆಗಲ್ಲ ಪರಿ, ಸಮಾಧಾನ ಮಾಡ್ಕೊಂಬ. ಓ, ಅದೃಷ್ಟ ನೋಡಪ್ಪ, ಗನ್ ಫೈರ್ ಆಗ್ಲಿಲ್ಲ. ಈಗ ನಾನು ಮಗುಗೊಂದು ಬುಲೆಟ್ ಹೊಡಿಲ್ಲ? ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್ ಬೇಡ, ದಯವಿಟ್ಟು ಬೇಡ. ಮಿಸ್ಟರ್ ಮಂಜುನಾಥ್, ಆಟದ ರೂಲ್ಸ್ನ ಸ್ವಲ್ಪ ಬದಲಿ ಮಾಡ್ತೀನಿ. ಮೊದಲು 3 ರೌಂಡ್ಸು ನಿಮಗೆ, ಆಮೇಲೆ 3 ರೌಂಡ್ಸು ಮಗು. ರೂಲ್ಸ್ ಅಂದ್ರೆ ರೂಲ್ಸ್ ಮಂಜುನಾಥ್. ಟೈಮ್ ಆಗ್ತಾ ಇದೆ. ಈಗ ನೀನು ಗೇಮ್ ಕಂಟಿನ್ಯೂ ಮಾಡಲಿಲ್ಲ ಅಂತಂದ್ರೆ ನಾನ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಆದ್ರೆ ನಾನ್ ಸ್ಟಾರ್ಟ್ ಮಾಡಿದ್ರೆ ಮಗುವಿಂದ ಸ್ಟಾರ್ಟ್ ಮಾಡ್ತೀನಿ, ನಿನ್ನಿಂದ ಸ್ಟಾರ್ಟ್ ಮಾಡಲ್ಲ. ಇಲ್ಲ ಸರ್, ನಾನು ಮಾಡ್ತೀನಿ ಸರ್, ನಾನು ಮಾಡ್ತೀನಿ.
ರಾಜಣ್ಣ ಹಲೋ, ಏನಾದರೂ ಗೊತ್ತಾಯ್ತಾ ರಾಜಣ್ಣ? ಹೌದಾ? ಹಾಂ ಸರಿ ರಾಜಣ್ಣ. ಅಮ್ಮ, ರಾಜಣ್ಣ ಏನಂದ್ರು? ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಪ್ಪನ ಬಗ್ಗೆ? ಇಲ್ಲ ಅಕ್ಕ, ರಾಜಣ್ಣ ಮನೆಗೆ ಬರ್ತಿದ್ದಾನಂತೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು. ಅಮ್ಮ, ನಂಗೆ ತುಂಬ ಭಯ ಆಗ್ತಿದೆ ಕಡೆ. ಅಕ್ಕ ಏನೂ ಆಗಲ್ಲ, ಪ್ಲೀಸ್ ಸಮಾಧಾನ ಮಾಡ್ಕೊ, ಬೇರೆ ಕಳ್ಕೊಬೇಡ ಅಕ್ಕ, ಪ್ಲೀಸ್. ಆರ್ತಿ, ಅಮ್ಮ, ಮಂಜುನಾಥ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ಸಾವು ಬರ್ದಿಲ್ಲ, ಆ ಬ್ರಹ್ಮನೇ ನಿನ್ನ ಸಾವು ಬರ್ದಿಲ್ಲ.